ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಅವರಿಂದ. ರವಿ, ಒಂದ್ ಕಡೆ ಮೆಗಾಸ್ಟಾರ್ ಚಿರಂಜೀವಿ ಮತ್ತೊಂದ್ ಕಡೆ ಸಕ್ಕಲುಟ್ಟಿನ ರಮ್ಯಾ, ಹೀಗಾಗಿ ಎಷ್ಟು ಸಂಖ್ಯೆಯಲ್ಲಿ ಸುಮಾರು ಜನ ಜಮಾಯಿಸಿದ್ರು, ಹೇಗಿತ್ತು? ಶ್ವೇತಾ, ಏನಂತಂದ್ರೆ ಇವತ್ತು ಗೌರಿಬಿದನೂರಿನ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಚುನಾವಣಾ ಪ್ರಚಾರಕ್ಕಾಗಿ ಮೆಗಾಸ್ಟಾರ್ ಚಿರಂಜೀವಿ ಹಾಗೂ ಕೇಂದ್ರ ಸಚಿವರಾದಂತಹ ಚಿರಂಜೀವಿ ಅವರು ಇವತ್ತು ಆಗಮಿಸಿದ್ರು. ಇದ್ರ ಜೊತೆಗೆ ಸ್ಯಾಂಡಲ್ವುಡ್ ಕಿಂಗ್ ಆದಂತಹ ಒಂದು ರಮ್ಯಾ ಅವರು ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ನೋಡಲು ಒಂದು ಸುಮಾರು 40,000ಕ್ಕೂ ಹೆಚ್ಚು ಜನ ಜಮಾಯಿಸಿದ್ರು. ಈ ವೇಳೆ ಸ್ಟೇಜ್ ಹತ್ರ ಏಕಾಏಕಿ ಜನ ಚಿರಂಜೀವಿ ಮತ್ತು ರಮ್ಯಾನ ನೋಡಲು ಮುಗಿ ಬೀಳ್ತಿದ್ರು. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡೋ ಅನಿವಾರ್ಯವಾಗಿತ್ತು. ಮತ್ತೊಂದ್ ಕಡೆ ಇವರಿಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಿದ್ದಂತೆ ಈಗ ತಾನೇ ಪೊಲೀಸರ ಮೇಲೆ ರೆಚ್ಚಿಗೆದ್ದಂತಹ ಅಭಿಮಾನಿಗಳು ಕೆಲವರು ಕಲ್ಲು ತೂರಾಟ ಕೂಡ ನಡೆಸಿದ್ರು. ಈ ಕಲ್ಲು ತೂರಾಟದಿಂದ ಈಗ ಇಬ್ಬರು PSF ಅವರಿಗೆ ಯೋಧರಿಗೆ ಮತ್ತೆ ಇಬ್ಬರಿಗೆ ಗಾಯಗಳಾಗಿದೆ. ಅವರನ್ನ ಈ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮತ್ತೆ ಏನಂತಂದ್ರೆ ಈ ಒಂದು ತೆಲುಗುಮಯ ಪ್ರದೇಶವಾದ್ರಿಂದ ಈ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ತೆಲುಗು ನಟರ ಅಭಿಮಾನಿಗಳು ಹೆಚ್ಚಾಗಿರೋದ್ರಿಂದ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರ್ಬೇಕಾಯ್ತು. ಶ್ವೇತಾ, ಈ ಸಂದರ್ಭದಲ್ಲಿ ಚಿರಂಜೀವಿ ಏನ್ ಮಾತಾಡಿದ್ರು ರವಿ? ಶ್ವೇತಾ, ಏನಂತಂದ್ರೆ ಚಿರಂಜೀವಿ ಅವರು ತನ್ನ ಭಾಷಣ ಉದ್ದಕ್ಕೂ ಕೂಡ ಬಿಜೆಪಿ ಸರ್ಕಾರದ ದುರಾಡಳಿತ ಆಗಿರಬಹುದು, ಈಗ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿದ್ದರಿಂದ ಕೂಡ ಆ ಭ್ರಷ್ಟಾಚಾರದಿಂದ ತಾಂಡವಾಡ್ತಿದೆ, ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವುದರಲ್ಲೇ ಕಾಲ ಕಳೆದಿದೆ. ಹಾಗೆ ಇನ್ನೊಂದು ಪ್ರಮುಖ ವಿಷಯ ಏನಂತಂದ್ರೆ ಜನರ ಒಂದು ವಿಶ್ವಾಸ ಇಟ್ಕೊಂಡು ಏನು ಬಿಜೆಪಿ ಸರ್ಕಾರಕ್ಕೆ ಒಂದು ಬಹುಮತ ಕೊಟ್ಟು ಗೆಲ್ಲಿಸಿರೋ ಆ ವಿಶ್ವಾಸವನ್ನ ಕಳೆದುಕೊಂಡಿದೆ ಅಂತ ಹೇಳಿದ್ರು. ಇನ್ನೊಂದು ಪ್ರಮುಖವಾದಂತೆ ಬಳ್ಳಾರಿ ಗಣಿ ರೆಡ್ಡಿಗಳ ವಿರುದ್ಧ ಚಿರಂಜೀವಿ ಕಿಡಿಕಾರಿದ್ರು. ಆ ಬಳ್ಳಾರಿ ಗಣಿ ರೆಡ್ಡಿಗಳು ಕರ್ನಾಟಕದ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ. ಅವರಿಗೆ ಈ ಬಾರಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ. ಸಂಪೂರ್ಣ 130ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಶ್ವೇತಾ, ಈಗಲೂ ಕೂಡ ಇಲ್ಲಿ ಸಮಾವೇಶ ನಡೀತಾ ಇದೆಯಾ? ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆಯಾ ರವಿ? ಶ್ವೇತಾ, ಈಗ ತಾನೇ ಈಗ ಒಂದು 5 ನಿಮಿಷಕ್ಕಂತ ಮೊದಲು ಕಾರ್ಯಕ್ರಮ ಪೂರ್ಣಗೊಂಡು ಈಗ ತಾನೇ ಅವರು ಬಾಗೇಪಲ್ಲಿಗೆ ತೆರಳಿದ್ದಾರೆ. ಬಾಗೇಪಲ್ಲಿಯಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಪಂಗಿ ಪರ ಇವರು ಚುನಾವಣಾ ಪ್ರಚಾರ ಇದೆ. ಆ ಸಭೆಯಲ್ಲಿ ಭಾಗವಹಿಸಲು ತೆರಳಿದ್ದಾರೆ. ಶ್ವೇತಾ, ಧನ್ಯವಾದ ರವಿ ಎಲ್ಲ ಮಾಹಿತಿಗಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಲ್ಲಿ ಇವತ್ತು ಚಿರಂಜೀವಿ ಅಲೆ ಎದ್ದಿದ್ದು. ಮೆಗಾಸ್ಟಾರ್ ಚಿರಂಜೀವಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸುವುದಕ್ಕೆ ಬಂದಿದ್ರು. ಹೀಗಾಗಿ ಮೆಗಾಸ್ಟಾರ್ ನೋಡೋದಕ್ಕೆ ಸಾಕಷ್ಟು ಜನ ಜಮಾಯಿಸಿದ್ರು. ಹೀಗಾಗಿ ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಕೂಡ ನಡೆಸಿದ್ರು.